ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. ಡೇ 4 ಆಫ್ ಮಹಾಕುಂಭ. ಆ್ಯಕ್ಚುಲಿ ನೈಟೇ ಸ್ನಾನ ಆಗಿದೆ ನೋಡಿದ್ರಲ್ಲ. ಸೊ ಇವತ್ತು ಬಂದು ಫುಲ್ ಪ್ಯಾಕಪ್ ಆಗಿದ್ದೀರಿ, ಕಂಪ್ಲೀಟ್ ಎಲ್ಲ ಪ್ಯಾಕಪ್ ಆಗಿದ್ದೀರಿ. ಸೊ ಇವಾಗೇನು ಪ್ಲ್ಯಾನ್ ಅಂದರೆ ಒಂದು ಸ್ವಲ್ಪ ಇನ್ನೊಂದು ಸತಿ ಕುಂಭಮೇಳ ಹೋಗ್ಬಿಟ್ಟು ಕ್ರೌಡೆಲ್ಲ ಹೆಂಗಿದೆ ಅಂತ ನೋಡಿಕೊಂಡು ಇನ್ನು ನಾಗಾಸಾಧುಗಳನ್ನೇ ನೋಡೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ಸೊ ನೋಡೋಕೆ ಟ್ರೈ ಮಾಡ್ತೀರಿ. ಅದು ಬಿಟ್ಟು ಅದಾದಮೇಲೆ ಬಂದು ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಬಂದು ವಾರಣಾಸಿ. ಸೊ ವಾರಣಾಸಿಯಲ್ಲಿ ನೋಡೋಣ ಟ್ರೈನ್ ಬಸ್ ಅಂತ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಟ್ರೈನೇ ಹೋಗೋದು. ಸೊ ಬಸ್ಸು ಡೌಟು, ಯಾಕಂದರೆ ಬಸ್ ತುಂಬ ಕ್ರೌಡ್ ಇರುತ್ತೆ. ಸೊ ಟ್ರೈನಲ್ಲಿ ಹೋಗೋ ಪ್ಲ್ಯಾನು. ಸೊ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ ಮತ್ತೆ. ಸೊ ಟಿಫನ್ ಮಾಡಬೇಕು, ಫಸ್ಟು ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಏನಿದ್ರೇನು ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕುಂಭಮೇಳ ಕಡೆ ಮತ್ತೆ ಹೋಗ್ತಾಯಿದ್ದೀರಿ. ಸೊ ಇವತ್ತು ಎಷ್ಟು ಜನ ಕ್ರೌಡ್ ಇರ್ತಾರೆ ನೋಡಿಕೊಂಡು ನಾಗಾಸಾಧುಗಳು ಸ್ವಲ್ಪ ನೋಡೋಕೆ ಟ್ರೈ ಮಾಡಬೇಕು. ನೋಡಿಕೊಂಡು ಅದಾದಮೇಲೆ ವಾರಣಾಸಿ ಹೋಗೋ ಪ್ಲ್ಯಾನು. ಸೊ ಇವತ್ತು ಏನೇ ಆಗಲಿ ನೈಟು ವಾರಣಾಸಿಯಲ್ಲಿ ಚೆಕ್-ಇನ್ ಆಗಿ ಆಗ್ತೀರಿ. ಆ್ಯಕ್ಚುಲಿ ನಾವಿವಾಗ ಬಂದು ನಾಗಾಸಾಧುಗಳು ನೋಡೋಕ್ಕೋಸ್ಕರ ಸೆಕ್ಟರ್ 20 ಇಲ್ಲ 19 ಹೋಗ್ತಾ ಇದ್ದೀರಿ. ಸೊ ನಿನ್ನೆಯಿಂದ ಗಾಡಿಯಲ್ಲಿ ಓಡಾಡಿ ನಮ್ಮ ಗೂಗಲ್ ಮ್ಯಾಪೇ ಬೇಡ ಹಂಗೆ ಓಡಾಡ್ತಾ ಇದ್ದೀರಿ ಯಾವ ಕಡೆ ಹೋಗ್ಬೇಕು ಹೆಂಗಂತಂತ. ಸೊ ಮತ್ತೆ ಇವತ್ತೊಂದು ಹಾಫ್ ಡೇ ಬಂದು 500 ರುಪೀಸ್ ಕೊಟ್ಟು ಗಾಡಿ ರೆಂಟ್ ತೊಗೊಂಡಿದ್ದೀರಿ, ಯಾಕಂದ್ರೆ ಹಾಫ್ ಡೇ ಅಷ್ಟೇ ಓಡಾಡೋದಿಲ್ಲಿ. ಸೊ ಬನ್ನಿ ಗುರು, ಎಲ್ಲಿ ನೋಡಿದ್ರು ನಮ್ಮ ಕೆ ಗಾಡಿನ ಗುರು. ಹಿಂದೆ ಕೆ ಗಾಡಿ, ಮುಂದೆ ಕೆ ಗಾಡಿ ನೋಡಿ. ಅಲ್ಲೊಂದು ಮುಂದೆ K36. ನಮ್ಮ ನೋಡಿದವ್ರು ಎಲ್ಲೋದ್ರು ಸಿಗ್ತಾ ಇರ್ತಾರೆ ಗುರು. ಸುಮ್ಮನೆ ಅಂತೂ ಮನೇಲಿ ಅಂತಿರಲ್ಲ ಯಾವಾಗೂ. ಆಕ್ಚುಲಿ ಇಲ್ಲಿ ನೋಡ್ತಾ ಇದ್ರೆ ನೀವು ಮ್ಯಾಕ್ಸಿಮಮ್ ಇಲ್ಲಿ ನಿಮ್ಗೆ ಕಾಣಿಸ್ತಿರೋದು ಬರೀ 100cc ವೆಹಿಕಲ್ ಅಷ್ಟೇ. ಸೊ ಇಲ್ಲಿ ಬೆಸ್ಟ್ ಓಡಾಡಕ್ಕೆ ಯಾವ ಗಾಡಿ ಅಂದ್ರೆ ಮೊಬೈಲ್ ಹೇಳ್ತೀನಿ ನಾನು. ಸೊ ಇಲ್ಲಿ ನೀವು 100cc ಗಾಡಿ ಮೇಲೆ ಯಾವ್ದು ಕಾಣಿಸ್ತಾನೆ ಇಲ್ಲ. ಮ್ಯಾಕ್ಸ್ ಅಂದ್ರೆ 150cc ಗಾಡಿ ಜಾಸ್ತಿನೇ ಇಲ್ಲಿ. ಎಲ್ಲ 100cc ಸ್ಪ್ಲೆಂಡರು, ಪ್ಲಾಟಿನಮು, ಬರೀ ಅದೇ ಗಾಡಿ. ಇಲ್ಲಿರೋ ಟ್ರಾಫಿಕ್ಗೆ ಸೀರಿಯಸ್ಲಿ ದೊಡ್ಡ ಗಾಡಿ ಎಲ್ಲ ಚಾನ್ಸೇ ಇಲ್ಲ. ಇನ್ ಕೇಸ್ ನಾವೇನೋ ಬೈಕ್ ಪ್ಲಾನ್ ಮಾಡಿ ಹಿಮಾಲಯನೋ ಇಲ್ಲ ಅಂದ್ರೆ ಇಂಟರ್ಸೆಪ್ಟರ್ ಅಲ್ಲಿ ನಾನು ಸಾಗರ್ ಬಂದಿದ್ರೆ ಆ ಹಿಮಾಲಯನ್ಗಿರೋ ಕ್ಲಚ್ ಆಡ್ದು ಯಾವ್ದು ಹೊಡೆಯೋ ಇಂಜಿನ್ ಈಟ್ಗ ಜೀವನ ಜಿಗುಪ್ಸೆ ಬಂದು ರೈಡಿಂಗ್ ಸ್ಟಾಪ್ ಮಾಡ್ಬಿಡ್ತಾ ಇದ್ರಿ. ಅಷ್ಟು ಬಿಸಿ ಇಲ್ಲಿ ಗುರು. ವೆದರು ಬಿಸಿ, ಇಲ್ಲಿ ಜನನು ಬಿಸಿ. ರೈಟು. ಸೊ ಆ್ಯಕ್ಚುಲಿ ಆಂಧ್ರ ಬರ್ತಾ ಇದ್ರಿ, ಸೆಕ್ಟರ್ 20 ಕಡೆ ಹೋಗ್ತಾ ಇದ್ರಿ. ಸೊ ಬರೋ ಕಡೆ ನಮಗೆ ಒಂದು ಬೋರ್ಡ್ ಮೇಲೆ ಶಾಂತಿ ರೆಸ್ಟೋರೆಂಟ್ ಅಂತ ಇಡ್ಲಿ ದೋಸೆ ಎಲ್ಲ ಹಾಕ್ಬಿಟ್ಟಿದ್ರು. ಸೊ ನೋಡ್ಬಿಟ್ಟು ಇಡ್ಲಿ ದೋಸೆ ಸಿಗುತ್ತಿಲ್ಲ ಅಂತ ಬಂದ್ರಿ. ಬಟ್ ಏನು ಗೊತ್ತಾ, ಇಲ್ಲೆಲ್ಲ ದೋಸೆ ನಮ್ಮ ಥರ ಬರೋದು ಚೆನ್ನಾಗಿರಲ್ಲ. ಸೊ ಇಷ್ಟೊತ್ತಿಗೆ ಮೀಲ್ಸ್ ರೆಡಿ ಇದೆ ಅಂತಂದ್ರು. ಸೊ ಮೀಲ್ಸ್ ಆರ್ಡರ್ ಮಾಡಿದ್ರಿ. ಟೈಮ್ ಒಂದು 11 o'clock. ಮೇಯ್ನ್ ಹೋಗ್ಬಿಟ್ಟು ನಾವು ನಾಗಾಸಾಧುಗಳು ನೋಡಬೇಕು. ಸಾಧುಗಳು ನೋಡೋಕ್ಕಂತಾನೆ ಹೋಗ್ತಿರೋದು, ನಾನು ನೋಡೋಕ್ಕಾಗಿಲ್ಲ. ಸೊ ನೋಡ್ಬಿಟ್ಟು ಇನ್ ಕೇಸ್ ಆಯಿತು ಅಂದರೆ ತ್ರಿವೇಣಿ ಸಂಗಮಕ್ಕೆ ಇನ್ನೊಂದು ವಿಸಿಟ್ ಹಾಕ್ಬಿಟ್ಟು ಸೊ ಬಂದು ಬೈಕ್ ಕೊಟ್ಬಿಟ್ಟು ಚೆಕ್ಔಟ್ ಮಾಡ್ತೀರಿ. ಚೆಕ್ಔಟ್ ಆಲ್ರೆಡಿ ಮಾಡ್ಬಿಟ್ಟಿದ್ದೀರಿ. ಲಗೇಜ್ ಅದು ಇಟ್ಟಿದ್ದೀರಲ್ಲ ತಗೊಂಡು ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ ಹೋಗಬೇಕು. ಸೊ ಬನ್ನಿ, ಫುಡ್ ಹೆಂಗಿರುತ್ತೆ, ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಸೊ ಇನ್ನೊಂದು ಹೇಳಿದ್ನಲ್ಲ ಆಗಲೇ, ಇಲ್ಲಿ ಗಾಡಿಗಳು ಮಾತ್ರ ಕಷ್ಟ ಇದೆ ಗುರು. ಅದರಲ್ಲೂ ರಾಯಲ್ ಎನ್ಫೀಲ್ಡು ಇಂಜಿನ್ ಹೀಟ್ ಬರೋ ಗಾಡಿಗಳನ್ನ ಇಟ್ಕೊಂಡ್ಬಿಟ್ರು ಅಂದರೆ ತೊಡೆಗಳೆಲ್ಲ ಕಬಾಬ್ಗಳೇ. ಸೊ ತಟ್ಟೆ ಫುಲ್ಲು ಚಪಾತಿ, ರೈಸು. ಸೊ ಬೆಳಗ್ಗೆ ಮೀಲ್ಸ್ ತಿಂತಾರೋರು ನಾವೇ ಫಸ್ಟ್ ಟೈಮು. ಸೊ ತಿನ್ಬಿಟ್ಟು ಟೇಸ್ಟ್ ನೋಡೋಣ. ನಮ್ಮ ಸಾಗರ್ ಅವ್ರು ಫುಡ್ ಟೇಸ್ಟ್ ಹೇಳಿದ್ದಾರೆ. ಓಕೆ ಅನ್ನೋಷ್ಟು ಸಿಕ್ಬಿಟ್ರೆ ಬಚಾವ್ ಆಗ್ಬಿಡ್ತೀವಿ ಇಲ್ಲಿ. ಓಕೆ ಅನ್ನೋಷ್ಟು ಸಿಕ್ಬಿಟ್ರೆ ಸಾಕು, ಬಚಾವ್ ಆಗ್ಬಿಡ್ತೀವಿ ನಾವು. ಸೊ ಆ್ಯಕ್ಚುಲಿ ನೀವೇನೋ ಫುಡ್ ತಿನ್ನೋಕ್ಕೆಲ್ಲ ಹೋಗ್ತಾ ಇದ್ದೀರ ಅಂದರೆ ಫಸ್ಟ್ ಎಲ್ಲಿ ತಿನ್ನಬೇಕು, ಯಾವ ಥರ ತಿನ್ಬೇಕು ಅಂತ ಚೂಸ್ ಮಾಡ್ಕೊಳ್ಳಿ. ಕಾಣಿಸ್ತು ಅಂದ್ಬಿಟ್ಟು ತಿನ್ಬಿಡ್ಬೇಡಿ. ಅಟ್ಲೀಸ್ಟ್ ಸ್ವಲ್ಪ ದೂರ ಹೋಗಿ ಹುಡುಕಾಡಿ ತಿನ್ನಿ. ಅಲ್ಲಿ ಮುಂದೆ ನಿಮಗೆ ಕಚೋರಿ ಸಿಕ್ತು, ಸಮೋಸ ಸಿಕ್ತು ಅಂತ ಹೇಳ್ಬಿಟ್ಟು ಪಾಪಾಜಿ ಸಿಕ್ತು ಅದೇ ತಿನ್ಬಿಟ್ರೆ ಬೆಸ್ಟ್ ಏನು ಬೇಕೋ ಹುಡುಕಿ ತಿನ್ನಿ ಅಷ್ಟೇ. ಆ್ಯಕ್ಚುಲಿ ಫುಡ್ ಮಾತ್ರ ಸಖತ್ತಾಗಿತ್ತು. ರೋಟಿ, ಚಪಾತಿ 2 ಟೈಪು ಕರಿ ಕೊಟ್ಟಿದ್ರು. ರೈಸ್ ಸ್ವಲ್ಪ 3 ಚಪಾತಿ ಎಲ್ಲ ಗುರು, 4 ಚಪಾತಿ. ನಮ್ಮ ಕಡೆ 2 ಚಪಾತಿ ಆಗ್ತಾರಲ್ಲ, ಇಲ್ಲಿ 4 ಚಪಾತಿ ಕೊಟ್ಬಿಟ್ರು. ಬಿಟ್ಟಿಲ್ಲ, ಬ್ಯಾಟಿಂಗ್ ಅಂತ ಮಾಡಿದೆ. ಸೊ ನೀವು ನೋಡ್ತಾ ಇದ್ದೀರಾ ರಿವರ್ ಗಂಗೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ನಾವು. ರೋಡ್ ಮಾತ್ರ ಕ್ರೇಜಿ ಆಗಿದೆ ಗುರು. 4 ಕಿಲೋಮೀಟರ್ ಒಂದೇ ಸ್ಟ್ರೆಚ್ಚು, ಬ್ರಿಡ್ಜು. ಸೊ ನೀವೇ ನೋಡ್ತಾ ಇದ್ದೀರಾ. ಸೊ ನೀವೇನು ಕೆಳಗೆ ಜನ ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಬಂದು ಇಲ್ಲಿ ಇನ್ಸ್ಟಾಲ್ ಮಾಡಿದಾರಲ್ಲ ಬಾತ್ರೂಮ್ ಟಾಯ್ಲೆಟ್ಗಳೆಲ್ಲ ಇದೆಯಲ್ಲ, ಅದು ಕ್ಲೀನ್ ಮಾಡೋರು ಇವರು.
ಸೊ ಇಲ್ಲೇ ಇರ್ತಾರೆ, ಇಲ್ಲೇ ಇರ್ತಾರೆ, ಸ್ಟೇ ಮಾಡ್ಕೊಂಡು ಇಲ್ಲೇ ಕ್ಲೀನ್ ಮಾಡ್ಕೊಂಡು ಎಲ್ಲ ಇದ್ದಾರೆ. ಸೊ ನನಗೆ ನೋಡ್ತಾ ಇದ್ದೀನಿ ಸೀರಿಯಸ್ಲಿ ಏನು ಮಾಡಿದ್ದಾರೆ ಗೊತ್ತಾ, ಲಿಟ್ರಲಿ ಕಣ್ಣು ಬಿಟ್ಟು ಯಾವ ಕಡೆ ನೋಡಿದ್ರು ಬರೀ ಟೆಂಟು. ಸೀರಿಯಸ್ಲಿ ಅದು ಎಷ್ಟು ಕೋಟಿ ಸುಟ್ಬಿಟ್ಟವ್ರು ಗೊತ್ತಿಲ್ಲ, ಹೆಂಗ್ ಮ್ಯಾನೇಜ್ ಮಾಡಿದ್ರು ಗೊತ್ತಿಲ್ಲ. ಸರಿಯಾದ ಜನ ಗುರು, ದೇವರನ್ನ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ದೂರಕ್ಕೂ ಜನ ಸಾಗರ ಗುರು. ಇವತ್ತು ಅದು ಎಷ್ಟು ಕೋಟಿ ಜನ ಬರ್ತಾ ಇದಾರೋ ಗೊತ್ತಿಲ್ಲ. ನೈಟ್ 12 ಗಂಟೆಗೆ ಜನ ಬರೋಕ್ ಸ್ಟಾರ್ಟ್ ಮಾಡಿದ್ದು, ಬರ್ತಾನೆ ಇದಾರೆ. ಅದರಲ್ಲೂ ನೀವು ನೋಡ್ತಾ ಇದ್ದೀರಾ ಈ ತರ ಚಿಕ್ಕ ಬ್ರಿಡ್ಜ್ಗಳು ತುಂಬಾನೇ ಕ್ಲೋಸ್ ಮಾಡ್ತಿದ್ದಾರೆ. ಅವೆಲ್ಲ ಓಪನ್ ಇದೆ, ಸಕ್ಕತ್ತಾಗಿರೋದು. ಸೊ ನಮ್ಮ ಚಾನಲ್ ಅಲ್ಲಿ ಬಜೆಟ್ ಕಮ್ಮಿ ಇರೋದ್ರಿಂದ ಡ್ರೋನ್ ಶಾಟ್ಗಳನ್ನ ನೋಡ್ಸಕ್ಕಾಗಲ್ಲ. ಸೊ ಟಾಪ್ ವ್ಯೂ ಇಂದ ನೋಡ್ಕೊಂಬಿಡಿ. ನೋಡ್ತಾ ಇದ್ರ ಜನ ಇಲ್ಲಿ ಎಲ್ಲ ಬಂದು ಕುಂಭಮೇಳ ಸ್ನಾನ ಮಾಡ್ತಾ ಇದಾರೆ. ಗುರು ಲೈಫ್ ಅಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್, ಮಿಸ್ ಮಾಡ್ಕೊಂಡ್ರೆ ಅದೇನ್ ಮಾಡೋದು ಸಿಗಲ್ಲ. ಇವೆಲ್ಲ ಮುಚ್ಕೊಂಡ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಬೆಸಕ್ರಿ ಗುರು. ಇಲ್ಲಿ ಆರಾಮಾಗಿ ನಾನು ಸಾಗರು ಫೋಟೋ ಶೂಟ್ ಮಾಡ್ತಾ ಇದ್ರಿ, ಹಿಂಗೆ ಬರ್ತಾ ಇದೆ. ಜಸ್ಟ್ ಬೈ ಮಿಸ್ ಆಗಿದ್ರೆ ನನ್ನ ಫೋನು ಈ ಗುಳಿಯಲ್ಲಿ ಹೋಗಿ ಗಂಗೆ ಆಗ್ಬಿಟ್ರು. ಅದು ಬೈ ಮಿಸ್ ಗುರು, ಜಸ್ಟ್ ಮಿಸ್ಸು. ಸೊ ಎಲ್ಲ ಕಡೆ ಪೊಲೀಸರು ಬಂದು ಬ್ಯಾರಿಕೇಡ್ಸ್ ಹಾಕ್ಬಿಟ್ಟಿದ್ದಾರೆ, ಒಳಗೆ ಅಲೋ ಮಾಡ್ತಾ ಇಲ್ಲ. ಸೊ ಇಲ್ಲಿ ಯಾವುದೋ ಒಂದು ಸಿಕ್ಕಿ ಜಾಗ ಅಲ್ಲಿ ಸಂಧಿಯಲ್ಲಿ ದೂರ್ಕೊಂಡು ಹೋಗ್ತಾ ಇದ್ರಿ. ಆ್ಯಕ್ಚುಲಿ ಒಂದು ಪೊಲೀಸ್ನ ಕೇಳಿದಕ್ಕೆ ನಾಗಾ ಸಾಧುಗಳೆಲ್ಲ ಹೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಅಂದರು. ಸ್ಮೂತ್ ಹಾಂ ಇಲ್ಲಿ ಅಲ್ಲಿದಾಗ ಹೇಳ್ತೀವಿ ಅನ್ಬಿಡು. ಅವ್ರಿಗೇನು ಹೇಳ್ತಾರೆ ಮುಂದೆ ತಗೊಬಿಡು. ಸೊ ಆ್ಯಕ್ಚುಲಿ ಸೆಕ್ಟರ್ 19 ರೀಚ್ ಆಗ್ಬಿಟ್ರಿ. ಸೊ ಅಲ್ಲಿ ಪೊಲೀಸರು ಸಾಧು ಇಲ್ಲ ಅಂತ ಹೇಳಿದ್ರು, ಅಲ್ಲೊಬ್ರು ಇದ್ರು. ಸೊ ಇನ್ನು ಜಾಸ್ತಿ ಜನ ಎಲ್ಲಿಗೆ ಸಿಗ್ತಾರೆ ಅಂತ ಹುಡುಕ್ತಾ ಇದ್ದೀರಿ. ಸೆಕ್ಟರ್ 19 ಮಚ್ಚ, ಅಲ್ಲೇ 20 ಅನ್ಕೊಂತೀನಿ ಮಚ್ಚ. ಹಿಂಗ್ ರೋಡ್ ಹೈವೇಲ್ ಓಡಾಡಿದ್ರೆ ಕಾಣಿಸಲ್ಲ, ಯಾರು ಒಳಗೆ ಹೋಗ್ಬೇಕು ನೀನು. ಸೊ ಎಲ್ಲ ಹೊಡ್ತಾ ಇದಾರೆ ನಾಗಾ ಸಾಧುಗಳೆಲ್ಲ. ಸೊ ಇವ್ರ ಹತ್ರ ಆಶೀರ್ವಾದ ತಗೊಂಡ್ರಿ. ಸೊ ಇನೋವಾ ಕಾರಲ್ಲಿ ಇದ್ರು, ಎಲ್ಲ ಕೂತಿದ್ದಾರೆ. ನಾಗಾ ಸಾಧುಗಳು ಹುಡ್ಕೊಂಡು ನಾವು ಸೆಕ್ಟರ್ ಗಲ್ಲಿನ ಓಡಾಡ್ತಾ ಇದ್ದೀರಿ. ಸ್ವಲ್ಪ ಜನ ಸಿಕ್ಕಿದ್ರು, ಅವ್ರ ಹತ್ರ ಆಶೀರ್ವಾದ ತಗೊಂಡ್ರಿ. ಸೊ ಈ ಟೆಂಟ್ ಇರ್ತಾರಲ್ಲ ಸಾಧುಗಳನ್ನ, ಅವ್ರು ನೋಡಕ್ ಹೋಗ್ತಾ ಇದ್ರಿ, ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲ ಕೆಲಸ ಹೋಗ್ಬಿಟ್ರು ಅಂತಾರೆ, ಅಲ್ಲಲ್ಲೇ ಕಾಣಿಸ್ತಾರೆ. ಲೆಫ್ಟ್ ತಗೋ ಮಚ್ಚ. ಸೊ ಇಲ್ಲೆಲ್ಲ ಸ್ವಲ್ಪ ಜನ ಇದ್ದಾರೆ, ನಾಗಾ ಸಾಧುಗಳೆಲ್ಲ ಹೊಂದ್ಕೊಂಡು ಎಲ್ಲ ಇಷ್ಟು ಲಾಸ್ಟ್ ಹುಡುಕಿದಾದ್ಮೇಲೆ ಇಲ್ಲಿ ಸ್ವಲ್ಪ ಜನ ಕಾಣಿಸ್ತಾರಪ್ಪ ನಾಗಾ ಸಾಧುಗಳು. ಸೊ ಇಲ್ಲೆಲ್ಲ ಇದೆ ನೋಡಿ, ಅವ್ರ ಅಖಾಡ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದಾರೆ ತುಂಬಾ ಜನ. ನೋಡ ಅಲ್ಲವ್ರು ನೋಡು ಮಚ್ಚ, ಅಲ್ಲೆಲ್ಲ ಅವ್ರು ನೋಡು. ನೀನ್ ಗಾಡಿ ನಿಲ್ಸ್ತಾ ಇಲ್ಲ ಇಲ್ಲಿ, ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಣಿಸ್ತಿಲ್ಲ ಅಲ್ಲಿ. ನೋಡ ಒಳಗೆ ಎಲ್ಲ ಅಲ್ಲಿ. ಯಾವ ಸೆಕ್ಟರ್ ಏನು ಪೆಟ್ರೋಲ್ ಬೇರೆ ಇಲ್ಲ. ಬೆಸ್ಟ್ ಅಲ್ಲಿ ಕಾಣಿಸ್ತಿಲ್ಲ, ಅಲ್ಲಿ ನೋಡ್ಕೊಂಡು ಹೋಗೋದಾಗಿತ್ತು ನಾವು.
ಫಸ್ಟ್ ಇನ್ನು ಕೊಂಡಿನ ಸೊ ಇಲ್ಲೆಲ್ಲ ನಾಗಸಾಧುಗಳಿದ್ದಾರೆ, ಎಲ್ಲ ಖಾಲಿ ಮಾಡಿದ್ದಾರೆ, ತುಂಬ ಕಮ್ಮಿ ಜನ ಇದ್ದಾರೆ. ಚಲೋ यदि आपको झूसी रेलवे स्टेशन जाना है तो ओल्ड जीटी मार्ग का प्रयोग करें। ओल्ड जीटी मार्ग आपके लिए खाली एवं सुविधाजनक रखा गया है। कृपया किसी ओल्ड जीटी मार्ग से झूसी रेलवे ಕಂಪ್ಲೀಟ್ ಬೇಕಾದ್ರೆ ರುದ್ರಾಕ್ಷಿ ಎಲ್ಲ ಸಿಗುತ್ತೆ. ರುದ್ರಾಕ್ಷಿ ಮರದಲ್ಲಿ स्टेशन करें। धन्यवाद। ನಾಗಸಾಧುಗಳು ನೋಡಿದ್ದಾಯಿತು, ಅವರ ಹತ್ರ ಆಶೀರ್ವಾದ ತಗೊಂಡಿದ್ದಾಯಿತು. ಸೊ ಬನ್ನಿ ಮುಂದೆ ಸಂಗಮ ಇದೆ, ಸಂಗಮ ಹತ್ರ ಹೋಗಿ ಬರೋಣ. ಸ್ವಲ್ಪ ಆ್ಯಕ್ಚುಲಿ ಸ್ನಾನ ನೆನ್ನೆ ಆಗಿದೆಯಲ್ಲ, ಇನ್ನೂ ಹೋಗಿ ನೋಡ್ಕೊ ಬರೋಣ ಜನ ಹೆಂಗಿದ್ದಾರೆ ಅಂತ. ನೋಡ್ತಾ ಇದ್ದೀರಾ ಜನ ಹೋಗ್ತಾ ಇದ್ದಾರೆ, ಬಟ್ ಇಲ್ಲಿ ಐತಾ ಅನ್ನೋದು ಡೌಟು. ನಾವು ಹೋಗೋದನ್ನ ಹೋಗ್ತಾ ಇದ್ದೀವಿ, ಬೋರ್ಡ್ ಹಾಕಿದ್ದಾರೆ ಸಂಗಮ ಅಂತ. ಇಷ್ಟು ಶಕ್ತಿ, ಅಷ್ಟು ಫುಲ್ಲು ಸಾಧುಗಳಿದ್ದಾರೆ, ನಾಗಸಾಧುಗಳು. ಎಲ್ಲೋ ನೋಡಿದೆ ಮಚ್ಚ, ದೊಡ್ಡ ಬೋರ್ಡ್ ಅದು, ದೊಡ್ಡ ಬೋರ್ಡ್. ಜನ ಜನ ಜನ, ಇಲ್ಲಿ ನೋಡಿ ಜನ, ಎಲ್ಲೆಲ್ಲೂ ಜನ, ಜನ ಸಾಗರ. ಇದೆಲ್ಲ ಮಾಡ್ತಾ ಇರೋದು. ನಮ್ಮ ನೆಕ್ಸ್ಟ್ ಜರ್ನಿ ಬಿಗಿನ್ ಆಯಿತು. ಸೊ ನೆಕ್ಸ್ಟ್ ಜರ್ನಿ ಬಂದು ವಾರಣಾಸಿಗೆ. ಸೊ ಬಸ್ ಟಿಕೆಟನ್ನು ಬುಕ್ ಮಾಡಿದ್ದೀರಿ. ಸೊ ಬಟ್ ಬಸ್ ಪಿಕಪ್ ಪಾಯಿಂಟ್ ಬಂದು ಇಲ್ಲಿಂದ 40 ಕಿಲೋಮೀಟರ್ಸ್ ಇದೆ, ಅಂದಿಯಾ ಅಂತ ಒಂದು ಬೈಪಾಸ್ ರೋಡು. ಬಟ್ ಏನಾದರೂ ಇಲ್ಲಿ ಟ್ರೈನ್ ಎಲ್ಲ ತುಂಬ ಕ್ರೌಡ್ ಇದೆ, ಬಸ್ಗಳೆಲ್ಲ ಸಿಗ್ತಾ ಇಲ್ಲ. ಈ ಸಿಕ್ಕಿದ ಬಸ್ಸು ಅಲ್ಲಿದೆ. ಸೊ ಇಲ್ಲಿ ಗೊತ್ತಲ್ಲ, ಪ್ರಯಾಗಲ್ಲಿ ಬೈಕ್ ರೈಡ್. ಸೊ ಬಸ್ ಟಿಕೆಟ್ ಬಂದು 1000 ರೂಪಾಯಿ ಬಿತ್ತು. ಸೊ ಇಲ್ಲಿಂದ ಅಲ್ಲಿ ಬೈಕೆ ಅಲ್ಲಿಗೆ ಹೋಗೋಕ್ಕೆ 1000 ರೂಪಾಯಿ. ಸೊ ಏನು ಮಾಡೋಕ್ಕಾಗಲ್ಲ, ಬ್ಯಾಕ್ ಪ್ಯಾಕಿಂಗ್ ಅಂತ ಬಂದಾಗ ಇವೆಲ್ಲ ಕಾಮನ್. ಸೊ ಕಾಸ್ಟ್ಲಿ ಗುರು, ನಾನು ಆರಾಮಾಗಿ ಕಾರಲ್ಲೇ ಬರ್ಬೋದಾಗಿತ್ತು ಟ್ರಿಪ್ಪು, ಎಲ್ಲ ಕಾಸ್ಟ್ಲಿ. ಸೊ ನೋಡ್ತಾ ಇದ್ದೀರಾ ಕ್ರೌಡ್ ಎಷ್ಟಿದೆ ಅಂತ. ಫುಲ್ ಎಲ್ಲ ಕಡೆ ಟ್ರಾಫಿಕ್ ಜಾಮು. 40 ಕಿಲೋಮೀಟ್ರ್ 2 ಅವರ್ ನೋಡ್ತಿದೆ, ಬಟ್ ಬಸ್ ಬಂದು 4:15 ಅದು ಏನು ಕಥೆನೋ ಏನೋ. ಸೊ ಪ್ರಯಾಗರಾಜ್ ಎಂಟ್ರಿಗೆ ಆಗ್ತಾ ಇದ್ದೀವಿ ನಾವು. ಸೊ ನೋಡ್ತಾ ಇದ್ದೀವಿ, ಒಂದು ದೊಡ್ಡ ಆರ್ಚ್ ಇದೆ ಇಲ್ಲಿ. ಸೊ ಸಕ್ಸಸ್ಫುಲಿ ಹೆಂಗೋ ಬಸ್ ಹತ್ರ ಬಂದು ಬಿಟ್ಬಿಟ್ರು, ಆನ್ ಟೈಮ್ ಕರ್ಕೊಂಬಂದುಬಿಟ್ರು. ನಾವು ಅಂದ್ಕೊಂಡಿದ್ದ ಟೈಮ್ಗೆ ಕರೆಕ್ಟಾಗಿ ಬಂದುಬಿಟ್ರಪ್ಪ. ಅವ್ರು ಬಸ್ಸಲ್ಲಿ ಫೋನ್ ಮಾಡೋಕ್ಕೆ ನಾವು ಇನ್ನೇನೊಂದು
5-6 ಕಿಲೋಮೀಟರ್ ದೂರ ಐತ್ರಿ, ಹೈವೇ ಬರ. ಸೊ ಟೈಮ್ ಕರೆಕ್ಟಾಗಿ ಬಂದುಬಿಟ್ರು. ಸೊ ಇಲ್ಲಿಂದ ಒಂದು 86 ಕಿಲೋಮೀಟರ್ಸ್ ಇದೆ, ಒಂದು 2 ಅವರ್ಸ್ 2 ಅವರ್ಸ್ ನೋಡ್ತಾ ಇದೆ. 2 ಅವರ್ಸಲ್ಲಿ ನಾವು ವಾರಣಾಸಿಯಲ್ಲಿ ಇರ್ತೀರಿ. ಸೊ ಡೇ ಅಂತೂ ವೇಸ್ಟ್ ಮಾಡಿಲ್ಲ ಹೆಂಗೋ. ಬಟ್ ಏನಂದರೆ ಟೈಮ್ ಕರೆಕ್ಟ್ ಊಟಗಳು ಮಾಡ್ತಾ ಇಲ್ಲ ನಾವು, ಅದೊಂದೇ ಪ್ರಾಬ್ಲಮ್ ಆಗ್ತದೆ. ಫಸ್ಟು ಈ ತಕ್ಷಣ ಬ್ಯಾಟಿಂಗ್ ಮಾಡಬೇಕು. ಸೊ ಬನ್ನಿ, ಒಂದು 2 ಅವರ್ ಇದೆ, ಒಂದು ಒಳ್ಳೆ ನಿದ್ದೆ ಹಾಕ್ಬಿಟ್ಟು ವಾರಣಾಸಿಯಲ್ಲಿ ಸಿಗ್ತೀರಿ.